ಒಳ್ಳೆಯ ಸಿನಿಮಾ UI ಬರೀ ಮನೋರಂಜನೆ ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಸಂದೇಶದ ಮೂಲಕ ಬರ್ತಾ ಇರುವಂಥ ಸಿನಿಮಾ ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಎಸ್ ಅಮ್ಮ. ಸೊ ನಿಮ್ಮ ಸಿನಿಮಾ ನಮ್ಮೆಲ್ಲರ ಸಿನಿಮಾ, ಖುಷಿಯನ್ನು ಹಂಚ್ಕೊಳ್ಳೋದಲ್ಲ. ಲಹರಿ ಫಿಲಿಮ್ಸಿಂದ ಉಪೇಂದ್ರಜಿ ಅವರ ನಿರ್ದೇಶನ ಮತ್ತು ನಟನೆ, ಕ್ಯಾಪ್ಟನ್ ಆಫ್ ದ ಶಿಪ್ ಆಫ್ ದ UI ಇಸ್ ಉಪೇಂದ್ರಜಿ. ಆ್ಯಂಡ್ ಸಂಗೀತ ಜಿ ಶ್ಲೋಕನಾಥ್ ಅವರು ಮತ್ತು ಇಡೀ ಟೀಮು, ಶಿವ ಅವರು ಇರ್ಬೋದು, ಮತ್ತು ನವೀನ್ ಅಣ್ಣನ ಮಗ ವಿಜುವಲ್ ಎಫೆಕ್ಟ್ಸ್ ಏನು ಮಾಡ್ತಾಯಿದ್ದಾರೆ ಅವರು, ನಿರ್ಮಲ್ಲು, ಇಡೀ ಟೀಮ್ಗೆ ನಾನು ಚಿರಋಣಿ ಆಗಿದ್ದೀನಿ. ಯಾಕಂದರೆ ಭಾಳ ಕಷ್ಟಪಟ್ಟು 2.5 ಇಯರ್ಸಿಂದ ಪಿಕ್ಚರ್ ಮಾಡಿದ್ದಾರೆ. ಒಂದು ಸಿನಿಮಾ ಮಾಡಬೇಕು ಅಂದರೆ ಎಲ್ಲ ಕಷ್ಟಪಡಲೇಬೇಕಾಗುತ್ತೆ. ಬಟ್ ಕಷ್ಟಪಡೋದು, ಎಕ್ಸ್ಟ್ರಾರ್ಡ್ನರಿ ಕಷ್ಟಪಡೋದು ಇದೆಯಲ್ಲ, ಅದು ಎಕ್ಸ್ಟ್ರಾರ್ಡ್ನರಿ ನಿರ್ದೇಶಕರಾದ ಉಪೇಂದ್ರಜಿ ಅವರು ಎಕ್ಸ್ಟ್ರಾರ್ಡ್ನರಿ ಕಷ್ಟಪಟ್ಟು ಎಕ್ಸ್ಟ್ರಾರ್ಡ್ನರಿ ಪಿಕ್ಚರ್ ಮಾಡಿದ್ದಾರೆ. ಈಗ ಇಂಟರ್ವ್ಯೂನಲ್ಲಿ ನೋಡ್ತಾ ಇದ್ದಮ್ಮ, ಈಗ ಜಸ್ಟ್ ಕೇಳಿದೆ ನಾನು, ಏನು ಸರ್ ಕಣ್ಣು ಬ್ಲ್ಯಾಕ್ ಸರ್ಕಲ್ ಬಂದಿದೆ ಅಂತ. ನಾನು ನೋಡ್ದಂಗಮ್ಮ ನೈಟ್ ಆ್ಯಂಡ್ ಡೇ ವರ್ಕಾಲಿಕ್ ಕೆಲಸ ಮಾಡಿರೋದು ಅಂದರೆ ಉಪೇಂದ್ರಜಿ ಕಣ್ಣಲ್ಲಿ ನೋಡಿದ್ದೀನಿ ನಾನು. ಅವರಿಗೆ ರಾತ್ರಿ ಹಗಲು ಏನಿಲ್ಲ, ಕೆಲಸ ಕೆಲಸ ಕೆಲಸ. ಯಾಕಂದರೆ ಇಲ್ಲಿ ರೈಟರು ಅವರೇ, ನಟನೇನೂ ಅವರೇ ಮಾಡಬೇಕು, ಕ್ಯಾಮ್ರಾ ಹಿಂದೇನೂ ಅವರೇ, ಕ್ಯಾಮ್ರಾ ಮುಂದೇನೂ ಅವರೇ, ಡೈಲಾಗ್ಸು ಅವರೇ ಬರೀಬೇಕು, DI ವಿಜುವಲ್ ಎಫೆಕ್ಟ್ಸು, ಪ್ರತಿ ಎಡಿಟಿಂಗು, ಪ್ರತಿ ಒಂದರಲ್ಲೂ ಕೂತ್ಕೋಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲಮ್ಮ ಅದು. ಭಾಳ ಈಸಿ ಸಿನಿಮಾ ನೋಡ್ಬಿಟ್ಟು ಎಸ್ ಸರ್ ನೋ ಅಂತ ಹೇಳೋದು. ಬಟ್ ಒಬ್ಬ ನಿರ್ದೇಶಕರು ಆ್ಯಂಡ್ ಈಸ್ ಗಿವನ್ ವಂಡರ್ಫುಲ್ ಮೂವೀಸ್ ಲೈಕ್ ಓಂ, ಉಪೇಂದ್ರ, ನಮ್ಮ ಉಪ್ಪಿಟ್ಟು, ಇದೆಲ್ಲ ಕೊಟ್ಟಂಥ ನಿರ್ದೇಶಕರು ಇವರು. ಬಟ್ ಚಾಲೆಂಜಿಂಗ್ ಪರ್ಸನಾಲಿಟಿ. ಅವ್ರಿಗೆ ಒಂದು ಹೆಸರು ಕೊಟ್ಟೆ ನೆನ್ನೆಲ್ಲ ಮೊನ್ನೆ, CK ಅಂದರೆ ಕಿಲ್ವಿನ್ ಕ್ಲೀನ್. ಏನು ಸರ್ ನೀವು ಏನೇನೋ ಟೈಟ್ಲಿಗೆ ಇಲ್ಲ, ಇದು ಅಂತರಾತ್ಮದಿಂದ ಬರ್ತಾ ಇರುವಂಥ ಹೆಸರು. ಮಾಡಿರೋ ಕೆಲಸ ಕಣ್ಣು ಮುಂದೆ ನೋಡಿದ್ದೀನಮ್ಮ ನಾನು. ಬಟ್ ಕನ್ನಡದ ಮಣ್ಣಿಂದ ಕನ್ನಡ ಧ್ವಜವನ್ನು ಇಡೀ ಭಾರತ ದೇಶದಲ್ಲಿ ಮತ್ತು ವಿದೇಶದಲ್ಲೂ ಕೂಡ ಆರಿಸೋಂಥ ಸಿನಿಮಾಗಳಿದೆ. ಬಟ್ ಈ ಸಿನಿಮಾ ಖಂಡಿತ ಇಡೀ 140 ಕೋಟಿ ಜನ ಅದು ಬಿಟ್ಟು ಪ್ರಪಂಚದಾದ್ಯಂತ ಪ್ರತಿಯೊಬ್ಬರು ಕೂಡ ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಯಾಕಂದರೆ ಒಂದು ದೊಡ್ಡ ಮೆಸೇಜ್ ಇದೆ. ಆ ಮೆಸೇಜನ್ನು ಕೊಡಲಿಕ್ಕೆ UI ಮಾಡಿದ್ದಾರಮ್ಮ. ಸರ್ ಆದರೂ ನನಗೆ ತುಂಬ ಖುಷಿ ಅನಿಸಿದೆ ವಾರ್ನರ್ ವಿಡಿಯೋ ನೋಡಿದ್ರೆ. ಏನು ಸರ್ ಆ ಲೆವೆಲ್ 2040 ಏನಾಗುತ್ತೆ ಅಂತ ಈಗಲೇ ಕೂತ್ಕೊಂಡು ಸಿನಿಮಾ ಮಾಡ್ತಾರೆ. ಆ ಮೊಬೈಲ್ದಾಗಿರ್ಬೋದು, ಮಂಗಳ ಗ್ರಹಕ್ಕೆ ಹೋಗ್ತೀವಿ ಅಂತ ಗುಂಡಿಗೆ ಬೀಳೋದಾಗಿರ್ಬೋದು, ಜಾತಿ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಒಂದು ಕಡೆ ನಾವು ನೋಡ್ತೀವಿ ಅಂದರೆ ಬರೀ ಮನೋರಂಜನೆ ಅಷ್ಟೇ ಅಲ್ಲ, ಇದರಲ್ಲಿ ಸಂದೇಶ ಕೂಡ ಇದೆ. ಖಂಡಿತ ಸಂದೇಶ ಇದೆಯಮ್ಮ. ಯಾಕಂದರೆ ಇವತ್ತು ಜನ ಮರ್ತೋಗಿದ್ದಾರೆ, ಬದುಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಅವ್ರಿಗೇನು ಬೆಳಿಗ್ಗೆ ಯಾರು ಕಷ್ಟಪಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಮನೇಲಿರೋ ತಾಯಿ, ಇಲ್ಲ ಮನೇಲಿ ಯಾರು ಗಂಡಸಿರ್ತಾರೋ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಬರಬೇಕು ಅಷ್ಟೇ. ಬೇರೆ ಚಿಂತೆ ಮಾಡಲಿಕ್ಕೆ ಕೂಡ ಅವ್ರಿಗೆ ಟೈಮ್ ಇಲ್ಲ. ಪಾಪ ಅಷ್ಟು ಕಷ್ಟದಲ್ಲಿ ಇದ್ದಾರೆ ಇವತ್ತು ದಿನ. ಬಟ್ ಅದನ್ನು ಎನ್ಕ್ಯಾಶ್ ಮಾಡ್ತಾ ಇರೋದು ಯಾರು? ನಮ್ಮನ್ನು ಆಳುವವರು. ಆಳಿಸ್ಕೊಳ್ತಾ ಇರೋದು ಯಾರು? ನಮ್ಮಂಗೆ ಸಾಮಾನ್ಯ ಪ್ರಜೆಗಳು. ಆಳುವವರು, ಆಳಿಸಿಕೊಳ್ಳುವವರು ಯಾವ ರೀತಿ ಏನು ಮಾಡ್ತಾಯಿದ್ದಾರೆ, ಪ್ರಪಂಚದಾದ್ಯಂತ ಏನು ಮಾಡ್ತಾಯಿದ್ದಾರೆ ಅಂತ ಇದರಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ. ನೋಡ್ರಪ್ಪ, ಅವ್ರು ಆಳ್ತಾ ಇದ್ದಾರೆ, ನಾವು ಆಳ್ಸ್ಕೊತಾ ಇದ್ದೀವಿ, ಈಗಲಾದರೂ ಕಣ್ ತೆಗೀರಿ, ಇಲ್ಲಾಂದರೆ ನಾವು ಅವನತಿಗೆ ಕಾರಣ ಆಗುತ್ತೆ. ಆ ಮೆಸೇಜನ್ನು ಎತ್ತು ತೋರಿಸ್ತಾ ಇದ್ದಾರೆ ಮೇಡಮ್ ಇದರಲ್ಲಿ. ಸರ್ ನಿಮಗೆ ಏನೇನು ಇಷ್ಟ ಆಗಿದೆ ಸರ್? ನೋಡಿ, ಯಾಕೆ ನಾವು ಇದನ್ನು ನೋಡಬೇಕು? ನಿಮ್ಗೆ ಗೊತ್ತಿದೆ, ನಾವು ನೋಡಲೇಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಸಾಮಾನ್ಯ ಪ್ರಜೆಗೆ ಏನೆಲ್ಲ ನೋವಿದೆಯೋ, ಏನೆಲ್ಲ ಹೇಳ್ಬೇಕು ಅನಿಸುತ್ತೋ, ಅವನ ಚಿಂತನೆಗಳು ಮತ್ತು ಈ ಸಮಾಜದಲ್ಲಿ ಆಗ್ತಾ ಇರೋಂಥ ಘಟನೆಗಳು, ಹೌದಲ್ಲ ನನಗೆ ಆಗ್ತಾ ಇದೆಯಲ್ಲ ಅಂತ ಎತ್ತಿ ಹಿಡಿಯುವಂಥ ಸಿನಿಮಾ ಅಮ್ಮ ಇದು. ನಮ್ಮನ್ನೇ ನಾವು ನೋಡ್ಕೊಳ್ಳೋದು, ನಮ್ಮನ್ನು UI ಅಷ್ಟೇ, ನಮ್ಮನ್ನು ನಾವು ನೋಡ್ಕೊಳ್ಳೋದು ಅಷ್ಟೇ. ನಮ್ಮಲ್ಲೇ ಇದೆ ಅದು, ಬಟ್ ಹೇಳೋಕ್ಕಾಗ್ತಾ ಇಲ್ಲ. ಧ್ವನಿ ಇದೆ, ಆ ಧ್ವನಿಯ ಈ ಕಂಠವನ್ನು ಹಂಗೆ ಸಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಧ್ವನಿಯಾಗಿ ನಿಂತ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಅದು ಸತ್ಯ ಹೇಳ್ತೀನಮ್ಮ. ಅವರಿಗೆ ಆ ಬಡತನದಿಂದ ಬಂದಿದ್ದಾರೆ ನೋಡಿ, ನಾನು ಬಡತನದಿಂದ ಬಂದವನು. ಆ ವ್ಯಾಲ್ಯೂಸ್ ಇದೆಯಲ್ಲಮ್ಮ, ಆ ವ್ಯಾಲ್ಯೂಸ್ ಯಾರು ಇಟ್ಕೊಂಡಿರ್ತಾರೋ ಕಡೆ ತನಕ ಆ ಎನರ್ಜಿ ಇದ್ದೇ ಇರುತ್ತೆ. ಇನ್ನೂ ತವಕ ಇರುತ್ತೆ, ನಾನೇನೋ ಮಾಡಬೇಕು, ಇನ್ನೇನೋ ಸಾಧನೆ ಮಾಡಬೇಕು, ಸಮಾಜಕ್ಕೇನೋ ಕೊಡಬೇಕು, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅಂತ. ನಾನು ಯಾವಾಗ ನಾನು ದೊಡ್ಡವನು ಆಗಿಬಿಟ್ಟೆ ಅನ್ಕೊತೀವಿ, ಮುಗಿದ ಕತೆ. ಸೊ ಆ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಇದೆ ಅವ್ರಿಗೆ, ದೇವರ ಆಶೀರ್ವಾದನೂ ಇದೆ. ಆಮೇಲೆ ಅವ್ರಿಗೇನಂದರೆ ಸಿನಿಮಾ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಆ ಮುಗ್ಧತೆ ಇದೆ, ಸಿನಿಮಾ ಬಗ್ಗೆ ಪ್ಯಾಷನ್ ಇದೆ, ಏನೋ ಒಂದು ಹೊಸತನ ಕೊಡಬೇಕು ಅನ್ನೋ ಒಂದು ತವಕ ಇದೆ. ಅದೇ ಅವ್ರದ್ದು ಮೇಜರ್ ಎನರ್ಜಿ ಲೆವೆಲ್ ಅಮ್ಮ. ಡಿಸೆಂಬರ್ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಫೈನಲಿ ಕರೆಯೋಲೆ ನಿಮ್ಮ ಕಡೆಯಿಂದ
ಸಮಸ್ತ ಕನ್ನಡಿಗರು 48 ವರ್ಷದಿಂದ ಲಹರಿ ಸಂಸ್ಥೆಯನ್ನು, ಸಿನಿಮಾ ಇಂಡಸ್ಟ್ರಿಯನ್ನು ಎಲ್ಲನೂ ಬೆಳೆಸಿದ್ದೀರಿ. UA ಅಂತ ಒಂದು ಸಿನಿಮಾವನ್ನು ಕನ್ನಡದ ತಾಯಿಯ ಮಡಿಲಿಂದ ಕೊಡ್ತಾಯಿದ್ದೀವಿ. ನಿಮ್ಮೆಲ್ಲ ಆಶೀರ್ವಾದನೂ ಈ ಸಿನಿಮಾ ಮೇಲೆ ಇರಲಿ. ದಯಮಾಡಿ ಚಲನಚಿತ್ರವನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.